ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ವೈಜ್ಞಾನಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿಯ ವಿಠಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಮಹಾಸಭೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನದ ಫಲವನ್ನು ಸದ್ಬಳಕೆ ಮಾಡಿಕೊಂಡು ಹೊಸ ಆವಿಷ್ಕಾರಗಳನ್ನು ಮಾಡಿ ನಾಗರಿಕ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿರುವ ಹೊಸ ಸಂಶೋಧನೆಗಳನ್ನು ಮಾಡುವ ಮೂಲಕ ನಿಮ್ಮ ಕೈಲಾದ ಸೇವೆಯನ್ನ ಸಮಾಜಕ್ಕೆ ನೀಡಿ ಭವಿಷ್ಯದ ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕು ಎಂದು ಕಿವಿಮಾತು ಹೇಳಿದ ಮಂಜುನಾಥ ವಿಠಲಾಪುರ ಗ್ರಾಮದ ಸಿಆರ್ಸಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾದ ಕಲಿಕಾ ಪರಿಸರ ನಿರ್ಮಾಣ ಮತ್ತು ಕಲಿಕಾ ಚಟುವಟಿಕೆಗಳ ಕುರಿತು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಪೋಷಕರು ತಮ್ಮ ಮಕ್ಕಳ ವಿಶೇಷ ಸಾಮರ್ಥ್ಯವನ್ನು ಕಂಡು ಸಂಭ್ರಮಿಸುತ್ತಿದ್ದಾರೆ. ಮುಂದೆ ಬರುವ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ವಿಠಲಾಪುರ ಕ್ಲಸ್ಟರ್ ವ್ಯಾಪ್ತಿಯ ಸಿಆರ್ಪಿಗಳಾದ ಮಹೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿಯೂ ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ಸರ್ಕಾರವು ನಿರ್ಮಾಣ ಮಾಡಿದ್ದು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಭವಿಷ್ಯದ ಸತ್ಪ್ರಜೆಗಳನ್ನು ತಯಾರು ಮಾಡುತ್ತಿದೆ. ಪೋಷಕರು ಶಾಲೆ ಮತ್ತು ತಮ್ಮ ಮಕ್ಕಳ ನಡುವೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡುವ ಮೂಲಕ ಮಕ್ಕಳ ಶೈಕ್ಷಣಿಕ ಸಾಧನೆಗೆ ನೆರವಾಗಬೇಕು. ವಿದ್ಯಾರ್ಥಿಗಳನ್ನು ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡದೆ ಸಮಾನವಾಗಿ ಶಿಕ್ಷಣವನ್ನು ಕೊಡಿಸಿ ಸಾಧನೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಮಹೇಶ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎಸಿಒ ಸುರೇಶ್ ಮಾತನಾಡಿ, ಹಿಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯ ಸಾಮರ್ಥ್ಯವನ್ನು ಅನಾವರಣ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಸಾಕು, ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡಿ ಸಾಧಕರಾಗಿ ಹೊರಹೊಮ್ಮುತ್ತಾರೆ ಎಂದು ಸುರೇಶ್ ಹೇಳಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶೈಲೇಂದ್ರ, ಉಪಾಧ್ಯಕ್ಷೆ ಭುವನೇಶ್ವರಿ, ಸದಸ್ಯರಾದ ಯೋಗೇಶ್, ಪ್ರಸನ್ನ, ರಮೇಶ್, ಸುಪ್ರೀತಾ, ಸೌಮ್ಯ, ರಜನಿ, ಮುಖ್ಯ ಶಿಕ್ಷಕಿ ಸ್ವರ್ಣಲತಾ, ಸಹ ಶಿಕ್ಷಕರಾದ ರಾಮಕೃಷ್ಣೇಗೌಡ, ಸೌಮ್ಯ, ಚಂಚಲ, ಗಿರೀಶ್, ಗೀತಾ, ನಿಶ್ಚಿತ, ದ್ರಾಕ್ಷಾಯಣಿ, ದಿವ್ಯಾ, ಶ್ರುತಿ, ಸುಪ್ರಿಯಾ ಹಾಗೂ ರಕ್ಷಿತಾ ಸೇರಿದಂತೆ ಶಾಲಾ ಮಕ್ಕಳು ನೂರಾರು ಪೋಷಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. Modern, the sun represents sunlight, the leaves represent chlorophyll. It fills the balloons, they take in oxygen. ಎಲ್ಲಿರೋದು ಇದು ಲಂಗ್ಸ್? ಎಲ್ಲಿ ತೋರಿಸು? ದೇಹ. ಇಲ್ಲಿ. ಈಗ ನಮ್ಮ ಮಕ್ಕಳು ಬರ್ತಾರೆ, ನಾವು ದಿನ ಬರ್ತೀವಿ, ಕೇಳ್ತೀವಿ, ನಮ್ಮ ಮಕ್ಳಿಗೆ ಓದ್ತಾ ಇಲ್ಲ ಬಿಡ್ತಾ ಇಲ್ಲ ಅಂತ. ಆ ಥರ ನೀವು ಬಂದು ಕೇಳಬೇಕು, ಸಭೆಗಳಿಗೆ ಹಾಜರಾಗಬೇಕು. ಹಾಗೆ ಮಕ್ಕಳು ವಿಜ್ಞಾನ ಇದನ್ನು ಇದು ಮಾಡಿದ್ದಾರೆ, ಒಂದು ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ರೂಮಲ್ಲಿ ಮಾಡಿ ಇಟ್ಟಿದ್ದಾರೆ. ಅದನ್ನು ನೋಡಿ ಎಲ್ಲ ಸಂತೋಷ ಪಡಬೇಕು ಅಂತೇಳಿ ನಾನು ಬಂದು ಭಾಗವಹಿಸಿರ್ತಕ್ಕಂಥ STMC ಅಧ್ಯಕ್ಷರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ನೆಚ್ಚಿನ ಮಾರ್ಗದರ್ಶಕರಾದಂಥ ಮಂಜುನಾಥ್ ಸರ್ ಅವರೇ, ECO ಸುರೇಶ್ ಸರ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ನನ್ನ ಸ್ನೇಹಿತರಾದಂಥ ರಾಮಕೃಷ್ಣ ಅವರೇ, ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಮಂಜುನಾಥ್ ಸರ್ ಅವರು ಮತ್ತು ಸುರೇಶ್ ಸರ್ ಅವರು ಈ ಕಾರ್ಯಕ್ರಮ ಇನ್ನು ನಮ್ಮ ಭಾರತ ದೇಶದ ಪ್ರಮುಖ ಪರೀಕ್ಷೆ ನಡೀತಕ್ಕಂಥದ್ದು IAS ಪರೀಕ್ಷೆ. 600 ಚಿಲ್ಲರೆ ರ್ಯಾಂಕಿಂಗ್ ಬಂದಿದೆ. ಎಲ್ಲಿ? ವಿಶ್ವಕ್ಕೆ, ಭಾರತಕ್ಕೆ, ಅಂದ್ರೆ ನಮ್ಮ ಭಾರತ ದೇಶಕ್ಕೆ. ಅದು ಕರ್ನಾಟಕಕ್ಕಲ್ಲ, ಕರ್ನಾಟಕದಂತ 32 ರಾಜ್ಯಗಳು ಸೇರಿ 28 + 3 ಸೇರಿ ಅಷ್ಟು ರಾಜ್ಯ, ಅಷ್ಟು ಇಡೀ ಭಾರತ ದೇಶಕ್ಕೆ 600 ರ್ಯಾಂಕ್. ಎಲ್ಲಿ ಕಟ್ಟಿದ್ಯಾ ಮನೇನ? ಅಲ್ಲ, ಇದು ಯಾವ ಪರಿಸರದಲ್ಲದೆ ರೂಟ್ ವಿಲೇಜ್ ಅಂತ ಕಾನ್ಸೆಪ್ಟ್. ಅವರಿಂದ ನಿಮ್ಮ ಬದುಕನ್ನ ನಡೆಸುವಾಗ ಮಾಡ್ಕೋಬೇಡಿ. ಯಾಕೆಂದ್ರೆ ಅವರು ದುಡಿಯೋದು ಬದುಕೋದು ಇದ್ದೇ ಇರುತ್ತೆ. ಓದೋ ಕಾಲದಲ್ಲಿ ಮಗು ಸ್ವತಂತ್ರವಾಗಿ ಓದ್ಲಿ, ಅವರಿಗೆ ಪ್ರೇರಣೆಯನ್ನು ಕೊಡಿ. ಯಾಕೆಂದ್ರೆ ತಂದೆ ತಾಯಿಗಳು ಎಲ್ಲರೂ ಶ್ರಮ ಹಾಕಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಈಗ ಹೇಳ್ತೀನಿ, ನಾವೇ ಅಕ್ಕೆಬಾಳ್ನಲ್ಲಿ ಒಂದು ಹುಡುಗಿ ಮಗು ಹೆಸರು ದಿನ ಇಂದು ಕಾರಣವಾದ್ರೂ ಇಷ್ಟೇ
ಈ ಹಿಂದೆ ನಮ್ಮ ಹುಡುಗ ಸ್ಕೂಲ್ಗೆ ಹೋಯ್ತಾ ಇದೆ ಅಷ್ಟೇ, ಸ್ಕೂಲ್ಗೆ ಹೋಯ್ತಾ ಇದ್ದಾನೋ ಬಿಟ್ಟಿದ್ದಾನೋ ಅದನ್ನು ಯಾರೂ ಕೇಳ್ತಿರ್ಲಿಲ್ಲ, ನಾವೆಲ್ಲ ಓದ್ತಿದ್ದಾಗ. ಈಗ ಸರ್ಕಾರ ಪ್ರತಿಯೊಬ್ಬರು ಪೋಷಕರು ಶಾಲೆಗೆ ಹಾಜರ. ಅಡಿಗೆ ಸೋಡಾನು ಇದೆ. ಇದು ಯಾವ ಸೋಡಾ ಬಳಸಿದ್ರಿ? ಎಸ್, ನೋಡಿ ಇದನ್ನ ನೀವು ತಿಳ್ಕೋಬೇಕು. ನೀರುಗೆ ಅಣುಸೂತ್ರ ಗೊತ್ತಲ್ವಾ ನಿಮ್ಗೆ? ನೀರುದ ಏನು ಅಣುಸೂತ್ರ? ಎಚ್ ಅಂದ್ರೆ ಏನು? ಓ ಅಂದ್ರೆ ಯಾವ ತರ ಬ್ಯಾನ್ ಮಾಡೋದು? ಅದನ್ನ ಬ್ಯಾನ್ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಬ್ಯಾನ್ ಮಾಡ್ಬೇಕು, ಹೌದಾನೆ? ನೋಡಿ ಈಗ ನಾವು ಯಾವ ಸ್ಥಿತಿಗೆ ಬಂದಿದೀವಿ ಅಂದ್ರೆ ನಾವೇ ನಮ್ಮಲ್ಲಿ ನಿಯಂತ್ರಣ ಇಲ್ದಾನೆ, ಸೆಲ್ಫ್ ಕಂಟ್ರೋಲ್ ನಮ್ಗೆ ಇಲ್ದಾನೆ ನಾವು ಕಾನೂನಿನ ಮುಖಾಂತರ ಇರ್ತಕ್ಕಂಥ ಶ್ರೀಯುತ ಮಹೇಶ್ ಅವರೇ ಹಾಗೂ ಎಲ್ಲ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಕಲೀಂದ್ರ ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಕರವರೇ ಹಾಗೂ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಗೌಡ್ರೆ ಹಾಗೂ ನನ್ನೆಲ್ಲ LKG UKG ಇಂದ ಹಿಡಿದು ನನ್ನೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳೇ ಹಾಗೂ ನನ್ನೆಲ್ಲ ಪೋಷಕ. ಇಷ್ಟೇ, ನಮ್ಮ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಹಂಚುವಷ್ಟು ಮೂಢನಂಬಿಕೆಗಳಿವೆ. ಅವು ಕೆಲವು ವೈಜ್ಞಾನಿಕವಾಗಿವೆ, ಕೆಲವು ಮೂಢನಂಬಿಕೆಗಳಾಗೆ ಉಳಿದವೆ. ಅವನ್ನ ನಿಧಾನವಾಗಿ ಆದರೂ ಕೂಡ ಕಡಿಮೆ ಮಾಡ್ತಾ ಹೋಗೋಣ ಅನ್ನೋ ಉದ್ದೇಶದಿಂದ ಈ ಮಕ್ಕಳಲ್ಲಿ ಈ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದು. ಉದಾಹರಣೆ ಒಂದು ಹೇಳಬೇಕು ಅಂದ್ರೆ ಕೊಳ್ಳಿದೇವ ಸರ್ ಇರ್ತದೆ. ಹೀಗೆ ಹಲವಾರು ನಮ್ಮ ದಿನನಿತ್ಯದ ಜೀವನ ಜೊತೆನಲ್ಲೇ ಕೂಡ ವೈಜ್ಞಾನಿಕವಾಗಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ತಾ ಇದು ಮಾತಾಡ್ಲಿಕ್ಕೆ ಹೆಚ್ಚು ಅವಕಾಶ ಇಲ್ಲ. ಯಾಕೆಂದ್ರೆ ಮಕ್ಕಳು ಹಲವಾರು ವೈಜ್ಞಾನಿಕ ಏನು ಮಾಡೆಲ್ಗಳನ್ನ ಮಾಡಿದ್ದಾರೆ, ಅದರ ಪ್ರದರ್ಶನ ಇರ್ತದೆ. ನೀವೆಲ್ಲರೂ ನೋಡಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನ ಅಲ್ಲಿ ನೋಡಿ ಸಂತೋಷ ಪಡಿ, ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ. ಈಗ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಅಬ್ದುಲ್ ಕಲಾಂ ಅವರು ವಿಜ್ಞಾನಿ ಆಗ್ತಾರೆ ಅಂತ ನಾನು ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ದೇಶದ ಮಿಸೈಲ್ ಅಂತ ನಾವು ಕೂಡ ಕರಿತೀವಿ. ಹೀಗೆ ಯಾರು ಏನಾಗ್ತಾರೆ ಅಂತಾನೆ ಗೊತ್ತಾಗಲ್ಲ. ನಿಮ್ಮಲ್ಲಿ ಎಷ್ಟು ಜನ ವಿಜ್ಞಾನಿಗಳಿದ್ದೀರಿ ಅಂತ ಗೊತ್ತಾಗಲ್ಲ. ಹಾಗೆ ನಿಮ್ಗೆ ಪ್ರೋತ್ಸಾಹ ಬೇಕಷ್ಟೇ. ಪೋಷಕರು ಮತ್ತೆ ನಮ್ಮ ಎಲ್ಲರೂ ನಾವು ಕೂಡ ಸೇರಿದಂಗೆ ಅವ್ರಿಗೆ ಬೆನ್ನು ತಟ್ಟಿ ಅದನ್ನ ಬೆಳೆಸೋಣ, ಉಳಿಸೋಣ.